ನಿರೀಕ್ಷೆ ವಾಕ್ಯ ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು 1ನೇ ಯೋಹಾನನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಬೆಳಕಿನ ವಿಷಯ ನಾವು ನೋಡ್ತಾ ಇದ್ದೇವೆ. ಆ ಬೆಳಕು ಯಾವ ರೀತಿಯಾಗಿ ದೇವರು ಈ ಲೋಕಕ್ಕೆ ಬೆಳಕಾಗಿದ್ದಾನೆ. ಯೇಸುಸ್ವಾಮಿ ಹೇಳಿದೆ, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ಆ ಬೆಳಕು ಯಾವುದೇ ಆಗಿ ಎಕ್ಸ್ರೇ ತೆಗಿಬೇಕಾಗಲಿ ಅಥವಾ ಯಾವುದೇ ಒಂದು ಸ್ಕ್ಯಾನ್ ಮಾಡಬೇಕಾದ್ರೆ ಅಲ್ಲಿ ಬೆಳಕು ಬೇಕಾಗುತ್ತೆ. ಆ ಬೆಳಕು ಏನು ತೋರಿಸ್ತಂದರೆ ನಮ್ಮ ಶರೀರದ ಒಳಗಡೆ ಇರುವಂಥ ರೋಗಗಳನ್ನು ಅದು ಫೋಟೋದಲ್ಲಿ ತೋರಿಸ್ಬಿಡುತ್ತೆ. ಓಕೆ, ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂಥ ಪಾಪವು ಯೇಸುಕ್ರಿಸ್ತನ ಬೆಳಕಿನಲ್ಲಿ ನಾವು ಬರುವಾಗ, ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ, ನಾನು ಮೋಸ ಮಾಡಿದ್ದೇನೆ, ನಾನು ಭಯಂಕರವಾದ ನನ್ನದು ಗುಣ ಸರಿ ಇಲ್ಲ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ತೇವೆ. ಆ ಬೆಳಕಿನಲ್ಲಿ ನಾವು ಬರುವಾಗ ಏನಾಗುತ್ತಂದರೆ, ನಾವು ಯೇಸುಕ್ರಿಸ್ತನ ಹಾಗೆ ಆ ಬೆಳಕಿನ ಜನರಾಗಿ ಆ ಕತ್ತಲೆ ಎಂಬುವಂಥ ಒಂದು ಪಾಪವು ನಮ್ಮಿಂದ ಹೊರಟು ಹೋಗುವಂಥದ್ದಾಗಿದೆ. ಆಗ ಬೆಳಕಿನಲ್ಲಿ ನಾವಿರುವಾಗ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ, ನಾವು ದೇವರೊಟ್ಟಿಗೆ ನಾವು ಒಂದು ವೇಳೆ ಒಳ್ಳೆಯ ಸಂಬಂಧ, ಅಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆಯಲ್ಲಿ ಯೇಸುಸ್ವಾಮಿ ಹತ್ರ ಬರುವಾಗ ನನ್ನ ಹೃದಯ ಸರಿ ಇದ್ದರೆ ಮಾತ್ರ ನಾನು ಪ್ರಾರ್ಥನೆ ಮಾಡೋಕ್ಕೆ ಆಸೆ ಬರುತ್ತೆ, ದೇವ್ರ ಮೇಲೆ ನಂಬಿಕೆ ಬರುತ್ತೆ. ಸುಮ್ಮನೆ ಯಾರೂ ಪ್ರಾರ್ಥನೆ ಮಾಡಲ್ಲ, ಸುಮ್ಮನೆ ಎಲ್ಲರೂ ಬೈಬಲ್ ಓದೋಕ್ಕಾಗಲ್ಲ. ನೀವು ಪ್ರಯತ್ನ ಮಾಡಿ ನೋಡಿ, ಯಾರಿಗೆ ದೇವ್ರ ಮೇಲೆ ಅಭಿಮಾನ ಇದೆ ಅವರು ಆ ರೀತಿಯಾಗಿ ಮಾಡ್ತಾರೆ. ಅವರು ಹಾಗೆ ಮಾಡುವಾಗ ಏನಾಗುತ್ತೆ, ದಿನೇ ದಿನೇ ಈ ಪಾಪದ ಸ್ವಭಾವ ಕಡಿಮೆ ಆಗುತ್ತಾ ಹೋಗುತ್ತೆ, ಅದು ನಮ್ಮಿಂದ ಹೊರಟು ಹೋಗುತ್ತೆ. ಆವಾಗ ನಮ್ಮ ಜೊತೆಯಲ್ಲಿರುವಂಥ ಸಹೋದರ ಸಹೋದರಿಯರು, ಕುಟುಂಬ ಎಲ್ಲರನ್ನ ಪ್ರೀತಿಸುವಂಥ ಒಂದು ಸ್ವಭಾವ ನಮ್ಮಲ್ಲಿ ಬರುತ್ತೆ. ನಮ್ಮಲ್ಲಿರುವಂಥ ಸ್ವಾರ್ಥತೆ ಅನ್ನುವಂಥದ್ದು ಹೊರಟು ಹೋಗಿಬಿಡುತ್ತೆ. ಅವ್ರು ಹೀಗೆ ಮಾಡಬೇಕು, ಇವ್ರು ಹೀಗೆ ಮಾಡಬೇಕು, ಇವ್ರು ಹೀಗೆ ಮಾತಾಡಬೇಕಿತ್ತು, ಇವ್ರು ಹೀಗೆ ನಡಿಬೇಕಿತ್ತು, ಅವ್ರು ಯಾಕೆ ನನಗೆ ಹಿಂಗೆ ಮಾಡಿದರು ಅಂತ ನಾವು ಇನ್ನೊಬ್ಬರನ್ನ ನಾವು ಟೀಕಿಸುವುದು ತಪ್ಪಿ ಹೋಗುತ್ತೆ. ಆಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ, ನಮ್ಮನ್ನು ನಾವು ತಿದ್ದುಕೊಂಡಾಗ, ನಾವು ಒಳ್ಳೆಯದನ್ನೇ ಆಲೋಚಿಸುವಾಗ ಆವಾಗ ನಮ್ಗೆ ಅನ್ಯೋನ್ಯತೆ. ಇದರ ಮೂಲಕ ನಮ್ಗೆ ಏನು ಗೊತ್ತಾಗುತ್ತೆ ಮುಂದಿನ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಆತನು ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಸಕಲ ಪಾಪ, ಯೇಸು ಕ್ರಿಸ್ತನ ರಕ್ತದಲ್ಲಿ ಸಕಲ ಪಾಪವನ್ನು ಶುದ್ಧಿ ಮಾಡುವ ಒಂದು ಶಕ್ತಿ ಇದೆ. ಪ್ರಿಯರೇ, ಅದು ಯಾವುದೇ ಪಾಪ ಆಗಿರಲಿ, ಯಾವುದೇ ಇರಲಿ, ಆತನ ರಕ್ತದಲ್ಲಿ ಶಕ್ತಿ ಇದೆ. ಹಾಗಾದರೆ ಪ್ರಿಯರೇ, ನಾವು ಬೆಳಕಿನಲ್ಲಿ ಬರೋಣ, ನಾವು ಅನ್ಯೋನ್ಯವಾಗಿ ಬಾಳೋಣ, ಮತ್ತು ನಮ್ಮ ಪಾಪಗಳ ಪರಿಹಾರ ಮಾಡಿಕೊಳ್ಳೋಣ. ಆತನ ರಕ್ತ ಇವತ್ತು ಕೂಡ ನಮ್ಮ ಭೂಮಿ ಮೇಲೆ ನಮಗೋಸ್ಕರ ಅವೈಲೇಬಲ್ ಇದೆ, ಅದು ಇದೆ. ಅದಕ್ಕೋಸ್ಕರ ನಾವು ಆತನ ಬಳಿ ಬರೋಣ, ಪ್ರಾರ್ಥನೆ ಮಾಡೋಣವ. ನಮ್ಮನ್ನು ಭಾಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ರಾಜ, ನೀನು ನಮ್ಮನ್ನು ಎಷ್ಟು ಪ್ರೀತಿಸ್ತೀವಿ ಸ್ವಾಮಿ. ಅಪ್ಪ, ನಮ್ಮ ಪಾಪಗಳ ಅಪರಾಧಕ್ಕೆ ಯೇಸು ಕ್ರಿಸ್ತನ ರಕ್ತವನ್ನೇ ಸುರಿಸಿದೆ ಸ್ವಾಮಿ. ನೀರಿನಿಂದ, ಹಾಲಿನಿಂದ, ಬೇರೆ ಯಾವುದ ಡಿಟರ್ಜೆಂಟಿಂದ ಕರ್ತನೆ ಈ ಒಳಗೆ ನಮ್ಮೊಳಗಿರುವ ಪಾಪ ತೊಳೆಯುವುದಕ್ಕೆ ಸಾಧ್ಯವೇ ಇಲ್ಲ ರಾಜ. ಅಪ್ಪ, ಯೇಸು ಕ್ರಿಸ್ತನ ರಕ್ತ ಮಾತ್ರ ಸ್ವಾಮಿ ನಮ್ಮನ್ನು ಶುದ್ಧಿ ಮಾಡೋದಕ್ಕೆ ಸಾಧ್ಯ. ಎಸಪ್ಪ, ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಇರುವಂಥ ಪಾಪ ಅಪರಾಧಗಳನ್ನು ನೀನು ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧಿಸಿ ಪರಿಪೂರ್ಣವಾದ ಬಿಡುಗಡೆಯನ್ನು, ಒಂದು ಸ್ವಾಮಿ ರಕ್ಷಣೆಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.